ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ ಮಾಡೋ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಕಟನ ಬರ್ತಿದೆ ಅಂತ. ಅಟ್ ಲಾಸ್ಟ್ ಕಟನ ಬಂದು ರೀಚ್ ಆಗಿದೆ ಬ್ಯಾಂಗ್ಳೂರ್ಗೆ. ಸೊ ನನಗಿದು ಪಂಜಾಬಿಂದ ತರಿಸಿದ್ದು. ಲಾಸ್ಟ್ ಟೈಮ್ ಇಲ್ಲಿಂದ ನಾನು ಕಟನ ತಗೊಂಡು ಬಂದಿದ್ದೆ, ಅಲ್ಲಿಂದ ತಗೊಂಡು ಬಂದಿದ್ದೇನೆ. ಸೊ ಲಾಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ತಗೊಂಡು ಬಂದಿದ್ದೆ. ಸೊ ಅದೊಂಚೂರು ಅಂದರೆ ಒಂಚೂರು ಕಾಸ್ಟ್ ಜಾಸ್ತಿ ಇತ್ತು. ಸೊ ಈ ಸರ್ತಿ ಒಂದು ಚೀಪರ್ ಬೆಟರ್ ಕಾಸ್ಟ್ ಇದ್ದು ಕಟನ ತಗೊಂಡು ಬಂದದ್ದು. ಏನು ಡಿಫ್ರೆನ್ಸ್ ಇದೆ ನೋಡುವ. ಈ ಸರ್ತಿ ಬಾಕ್ಸ್ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ನೋಡ್ಬೋದು ನಿಮಗೆ ಬಾಕ್ಸ್ ಕೊಟ್ಟಿದ್ದ, ಈ ಸರ್ತಿ ಬಾಕ್ಸ್ ಇಲ್ಲ. ಸೊ ಇದನ್ನು ಓಪನ್ ಮಾಡುವ, ಅನ್ಬಾಕ್ಸಿಂಗ್ ನಾನು ನೋಡಿಲ್ಲ, ಓಪನ್ ಮಾಡಿಲ್ಲ, ನಿಮ್ಮ ಜೊತೆ ಓಪನ್ ಮಾಡುವ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಅಟ್ ಲಾಸ್ಟ್ ಬಂತು ನಮ್ಮದು. ನೋಡಿ ಓಪನ್ ಮಾಡುವ, ಹೇಗಿದೆ ನೋಡುವ ಕ್ವಾಲಿಟಿ. ಸೊ ಇನ್ನು ಎರಡೆರಡು ಕಥನದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಕೆಲ ಮೂಮೆಂಟ್ಸ್ ಎಲ್ಲ ಮಾಡ್ಬೇಕಂತಿತ್ತು. ಲಾಸ್ಟ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಒಳ್ಳೆ ಸ್ಟ್ರಾಂಗ್ ಆಗಿ ಪ್ಯಾಕ್ ಮಾಡಿದ್ದಾನೆ. ಸೊ ಇದು ಸಹ ಬ್ಲೇಡ್ ಶಾರ್ಪ್ ಇಲ್ಲ. ಸೊ ಇದು ಶಾರ್ಪ್, ಇದನ್ನು ನಾನು ಹೇಳಿದ್ದೆ ವಿಡಿಯೋದಲ್ಲಿ ಇನ್ನೊಂದು ತರ್ತೀನಿ, ಅದನ್ನು ಶಾರ್ಪ್ ಮಾಡ್ತೀನಿ, ಮತ್ತೆ ನಾವು ಕಟ್ಟಿಂಗ್ ಎಲ್ಲ ಚೆಕ್ ಮಾಡ್ಬೋದು ಅಂತ. ಸೊ ಇದನ್ನು ನಾನು ಶಾರ್ಪ್ ಮಾಡ್ತೀನಿ, ಮತ್ತೆ ಇದರಲ್ಲಿ ಪ್ರಾಕ್ಟೀಸ್ ಮಾಡುವ ನಾವು ಬೇರೆ ಬೇರೆ ಥಿಂಗ್ಸನ್ನು ಕಟ್ ಮಾಡಿ. ನಂದೊಬ್ರು ಜಪಾನ್ ಕೋಚ್ ಇದ್ದಾರೆ ಆನ್ಲೈನಲ್ಲಿ. ಆ್ಯಕ್ಚುಲಿ ನಾನು ಕಲಿತಿದ್ದೇನೆ. ಸೊ ಅವ್ರ ಹತ್ರ ಕೆಲವೆಲ್ಲ ಕೇಳಲಿಕ್ಕಿದೆ. ಸೊ ಅವ್ರು ಹೇಳಿದ ಹಾಗೆ ಮತ್ತೆ ಕಲಿಯುವ, ಪ್ರಾಕ್ಟೀಸ್ ಮಾಡುವ. White color. So at last our katana white color. Yes, got it. ಒಳ್ಳೆ ಸೇಫ್ಟಿಯಾಗಿ ಇದು ಮಾಡಿದ್ದಾನೆ. ಸೂಪರ್ ಇದೆ. ಇದು ವೈಟ್ ಕಲರ್ಗೆ ಇದು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದೆ, ನೋಡ್ಬೋದು ನಿಮಗೆ. ಸೊ ಓಪನ್ ಮಾಡುವ. ಇನ್ನು ಬೇರೆ ಬೇರೆ ವೆಪನ್ ಬರಕ್ಕಿದೆ. ಚಾನಲಲ್ಲಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಎಲ್ಲ ಕೆಲವು ಕಸ್ಟಮ್ ಮೇಡ್ ಆರ್ಡರ್ ಕೊಟ್ಟಿದ್ದೀನಿ. ಸೊ ಅದು ಯಾವುದು ಅಂತ ನಿಮಗೆ ನನ್ನ ಚಾನಲಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಸ್ಟೋರಿಯಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಿರ್ತೀನಿ, ಶಾರ್ಟ್ಸಲ್ಲೂ ಹಾಕ್ತೀನಿ. ಸೊ ನೀವು ಈ ಚಾನಲ್ಗೆ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಹಾಕಿ ಯಾವ ಟೈಪ್ ವಿಡಿಯೋ ಬೇಕಂತ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಓಕೆ, ನೋಡ್ಬೋದು. ಅವ್ರದ್ದು ಆ್ಯಕ್ಚುಲಿ ಕಥನ ಇದರಲ್ಲಿ ಜಪಾನ್ ಅವ್ರದ್ದು ಪ್ರೇಯರ್ಸ್ ಇದೆ. ಸೊ ನಾನು ಆ ಪ್ರೇಯರ್ ಮಾಡ್ತಿಲ್ಲ, ನಾನು ನಮ್ಮದು ದೇವರಿಗೆ ಪ್ರೇ ಮಾಡಿ ನಾನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಲಿತಿದ್ದೀನಿ. ಸೊ ನೋಡುವ, ಓಪನ್ ಮಾಡ್ತಿದ್ದೀನಿ. ಆದರೆ ಇವತ್ತು ನಾನೇನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸಲ್ಲ, ಯಾಕಂದರೆ ನಾನು ಯಾವ ವೆಪನ್ಸ್ ತಂದರೂ ಫಸ್ಟ್ ದೇವರ ಮುಂದೆ ಇಟ್ಟು ಮತ್ತೆ ನೆಕ್ಸ್ಟ್ ದಿನ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ಬೋದು, ಸೀಲ್ಡ್ ಇದೆ ಆ್ಯಕ್ಚುಲಿ. ನೋಡ್ಬೋದು. ನೋಡ್ಬೋದು ಫಿನಿಶಿಂಗ್ ಒಳ್ಳೆದಿದೆ. ನೋಡುವ ನಾವೀಗ ಡಿಫ್ರೆನ್ಸ್ ಏನಿದೆ ಅಂತ ನೋಡುವ. ಯಾಕಂದರೆ ಈಗ ನಂತರ ಮೊದಲಿದ್ದು ಸಹ ಇದೆ, ಇದು ವೈಟ್ ಕಲರ್ ಅದರದ್ದು ಶೆಲ್ ನೋಡ್ಬೋದು, ಶೆಲ್ ಕವರ್. ಇದರಲ್ಲಿ ಒಂದು ಡ್ರ್ಯಾಗನ್ ಲೋಗೋ ಇದೆ. ಸೊ ನಮ್ದು ಮೊದಲಿದ್ದು ಬ್ಲ್ಯಾಕ್ ಕಲರ್ ಮಧ್ಯಕ್ಕೆ ಕಂಪೇರ್ ಮಾಡಿ ನೋಡುವ ಏನು ಡಿಫ್ರೆನ್ಸ್ ಅಂತ. ಸೊ ಇದು ನಾನು ಮೊದಲು ತರಿಸಿದ್ದು. ಓಕೆ, ಇದು
ಲೆಂತ್ ಸೇಮ್ ಇದೆ. ಲೆಂತ್ ನೋಡುವಾಗ ಇದು ವೈಟ್ ಇದು ಸ್ವಲ್ಪ ಹೌದು ವೈಟ್ ಇದೊಂದು ಚೂರು ಲೆಂತ್ ಇದೆ ನೋಡ್ಬೋದು ನಿಮಗೆ. ವೈಟ್ ಇದು ಲೆಂತ್ ಇದೆ ನೋಡಿ, ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಸೋಡ್ ಏನು ಡಿಫ್ರೆನ್ಸ್ ಇದೆ ನೋಡುವ. ಓಕೆ, ಇದು ನೋಡಿ ನಿಮಗೆ ನೋಡಿ, ಇದರಲ್ಲಿ ಡಿಫ್ರೆನ್ಸ್ ಕಾಣ್ಬೋದು ನಿಮಗೆ ತುಂಬ. ಯಾಕಂದರೆ ಇದೊಂಚೂರು ಮೇಲೆ ಇರೋದು ಕಾಸ್ಟ್ಲಿ, ಕೆಳಗಡೆ ಇರೋದು ಇದಕ್ಕಿಂತ ಸ್ವಲ್ಪ ಚೀಪ್. ಸೊ ಅದರದ್ದು ಶೇಪ್ಸ್ ನೋಡ್ಬೋದು ನಿಮಗೆ. ಚಿಸಲ್ ಫ್ರಂಟಲ್ಲಿ ಚಿಸಲ್ ಇದೆ, ಕಾಸ್ಟ್ಲಿ ಇದ್ದದ್ದು. ಸೇಮ್ ಕಟನ ಹಾಗೆ ಚಿಸಲ್ ಇದೆ. ಮತ್ತು ಇದರಲ್ಲಿ ನೋಡಿ, ಇದರಲ್ಲಿ ಪಾಯಿಂಟ್ ಕಟ್ ಕೊಟ್ಟಿದ್ದಾರೆ. ಮೇಲ್ಗಡೆದು ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಮತ್ತು ಇದು ಕೆಳಗಡೆದು, ಆದರೆ ನಿಮಗೆ ಕವರ್ ಮಾತ್ರ ದೊಡ್ಡದು. ಇದು ಆಲ್ಮೋಸ್ಟ್ ಸೇಮೇ ಇದೆ ಕಟಾನ. ಮತ್ತು ಇದರದ್ದು ಹ್ಯಾಂಡಲ್ ಬಾರ್ ನೋಡ್ಬೋದು, ಒಂಚೂರು ದೊಡ್ಡದಿದೆ. ಮತ್ತು ಕಂಪೇರ್ ಮಾಡಿದರೆ ಇದು 3 kg ಎರಡು ಡಿಫ್ರೆನ್ಸ್ ಏನಿಲ್ಲ. ಇದು ವೆಯ್ಟ್ ಇದೆ ತುಂಬ. ಮತ್ತು ಇದರದ್ದು ಥಿಕ್ನೆಸ್ ಹಾಗೆ, ಇದು ಕಂಪೇರ್ ಮಾಡಿದರೆ ಇದು ತುಂಬ ಸ್ಟ್ರಾಂಗ್ ಇದೆ. ಇದರದ್ದು ಥಿಕ್ನೆಸ್ ಡಿಫ್ರೆನ್ಸ್ ಇದೆ ನೋಡ್ಬೋದು ನಿಮಗೆ. ಸೊ ಯಾವುದು ಕಾಸ್ಟ್ಲಿ ಇದೆ ಅದ್ರ ಥಿಕ್ನೆಸ್ ಜಾಸ್ತಿ ಇದೆ. ಮತ್ತು ಎಲ್ಲ ಡಿಸೈನ್ಸ್ ಎಲ್ಲ ಫುಲ್ ಚೇಂಜ್. ಮತ್ತು ಇದರದ್ದು ವಿಡ್ತ್ ಕಮ್ಮಿ ಇದೆ, ಕಾಸ್ಟ್ಲಿ ಇದೆ. ಇದರದ್ದು ವಿಡ್ತ್ ಜಾಸ್ತಿ ಇದೆ, ಡಿಫ್ರೆನ್ಸ್ ಇದೆ, ಫುಲ್ ಡಿಫ್ರೆನ್ಸ್ ಇದೆ. ಮತ್ತು ಇದು ನಿಮಗೆ ಈ ಕಟ್ ಇರುತ್ತಲ್ಲ, ಈ ಕಟನಲ್ಲಿ ಹಿಂಗೆ ಕಟ್ ಕೊಡ್ತಾರೆ. ಇದು ಹಿಂಗೆ ಕಟ್ಟಿ ಹಾಕಿ ಕೊಡೋದಂದ್ರೆ ಸ್ಲಾಟ್. ಈವನ್ ಮೆಕ್ಯಾನಿಕಲಲ್ಲಿ ನಾವು ಒಂದು ಮೆಕ್ಯಾನಿಕಲ್ ಪಾರ್ಟ್ಸಿಗೆ ಸ್ಲಾಟ್ಸ್ ಕೊಡ್ತೇವೆ. ಸ್ಲಾಟ್ಸ್ ಕೊಡೋದಂದರೆ ಅದು ಮೂಮೆಂಟ್. ಈಗ ಬೋಲ್ಟ್ ಹಾಕೋಕ್ಕೆ ಸ್ಲಾಟ್ ಕೊಡೋದು ಯಾಕಂದರೆ ಒಂದು 5 mm ಇದ್ದರೆ ಒಂದು 10 mm ಮೂಮೆಂಟ್ ಮಾಡಿ ಅದನ್ನು ಬೋಲ್ಟ್ ನಟ್ ಹಾಕ್ತೀವಿ ನಾವು. ಯಾಕಂದರೆ ಒಂದು ಸ್ಲಾಟ್ ಕೊಡ್ತೀವಿ, ಸೊ ಅದು ಮೂವ್ಮೆಂಟ್ ಮಾಡ್ಬೋದು ಆ ಪಾರ್ಟನ್ನು. ಹಾಗೆ ಸೇಮ್ಲಿ ಅದು ಸ್ಟ್ರಾಂಗು ಆಗುತ್ತೆ. ಯಾವ ಪಾರ್ಟ್ಗೂ ಮಿಡಲ್ಗೆ ಹೋಲ್ ಮಾಡಿದರೆ ಅದು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಇಲ್ಲಿ ಸ್ಲಾಟ್ ಚಿಸಲ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಲಾಟ್ಸ್, ಈ ಸ್ಲಾಟ್ಸ್ ಯಾಕೆ ಕೊಟ್ಟು ಎಂಡಿಂದ ಸ್ಟಾರ್ಟ್ ಆಗಿದೆ. ಇದು ಕಾಸ್ಟ್ಲಿ ಇದರ ಕತಾನ ಡಿಸೈನಲ್ಲಿ. ಯಾಕಂದರೆ ಇದು ಸ್ಟ್ರಾಂಗ್ ಹಿಂಗೆ ಸ್ಲಾಟ್ ಚಿಸಲ್ ಕೊಟ್ಟರೆ ಎರಡು ಸೈಡಲ್ಲಿ ಸೋಡ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಇದರಲ್ಲಿ ಫುಲ್ ಹೋಲೋ ಮಾಡೋಕ್ಕಾಗಲ್ಲ. ಸೊ ಅವ್ರು ಡೆಪ್ತ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಸೋಡ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಸೊ ಹಾಗೆ ಇದರಲ್ಲಿ ನೋಡ್ಬೋದು, ಇದೀಗ ಹೊಸ ತಂದದ್ದು ನಾನು ವೈಟ್ ಕಲರ್. ಇದರಲ್ಲಿ ಫುಲ್ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಬೆಟರ್. ಮತ್ತು ಇದರಲ್ಲಿ ನಿಮಗೆ ಡಿಸೈನ್ ನೋಡಿ, ಹ್ಯಾಂಡಲ್ ಡಿಸೈನ್ ಇದರಲ್ಲಿ ಒಳ್ಳೆ ಕೊಟ್ಟಿದ್ದಾರೆ. ವೈಟ್ ಕಲರಲ್ಲಿ ಹ್ಯಾಂಡಲ್ ಡಿಸೈನ್ ನೋಡಿ, ಒಳ್ಳೇದಿದೆ ಆ್ಯಕ್ಚುಲಿ ಇದನ್ನು ಕಂಪೇರ್ ಮಾಡಿದರೆ. ಆದರೆ ಅದೇ ಇದರಲ್ಲಿ ಎರಡರಲ್ಲಿ ನನಗೆ ಇದರದ್ದು ಬ್ಲೇಡ್ ತುಂಬ ಲೈಕ್ ಆಯಿತು. ಇದರದ್ದು ಹ್ಯಾಂಡಲ್ ಬಾರ್ ಮತ್ತು ಇದ್ರ ತುಂಬ ಲೈಕ್ ಆಯಿತು. ಸೊ ನಾಟ್ ಅಪ್ ಟು ದ ಮಾರ್ಕ್. ಇದು ವೈಟ್ ಕಲರ್ ನಾಟ್ ಅಪ್ ಟು ದ ಮಾರ್ಕ್. ಒಂದು ಓಕೆ, ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಇದು ಯೂಸ್ ಆಗುತ್ತೆ. ಮತ್ತು ಇದನ್ನು ನಾನು ಶಾರ್ಪ್ ಮಾಡಬೇಕಂತಿದ್ದೆ. ಇದನ್ನು ಶಾರ್ಪ್ ಮಾಡಿದ್ರೂ ನಾನು ಇದನ್ನೇ ಶಾರ್ಪ್ ಮಾಡ್ತೀನಿ. ಯಾಕಂದರೆ ಇದು ಆ್ಯಕ್ಚುಲಿ ರಿಯಲ್ ಕತಾನ ಶೇಪಲ್ಲಿದೆ. ಎಲ್ಲ ಇಂಜಿನಿಯರ್ಡ್ ಒಂದು 50% ಇಂಜಿನಿಯರ್ ಯೂಸ್ ಮಾಡಿದ್ದಾರೆ ಚೀಸಲ್ ಅದಿದೆಲ್ಲ. ಸೊ ಇದನ್ನೇ ಶಾರ್ಪ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡುವ. ಸೊ ಇದನ್ನು ಶಾರ್ಪ್ ಮಾಡೋದು ಬೇಡ, ಇದು ನಾವು ಜಸ್ಟ್ ಪ್ರಾಕ್ಟೀಸಿಗೆ ಯೂಸ್ ಮಾಡುವ. ಸೊ ದಟ್ ಶಾರ್ಪ್ ಮಾಡಿದ್ದು ಪ್ರಾಕ್ಟೀಸ್ ಹೊಸ ಮಾಡೋದು ಇದು ಇನ್ ಕೇಸ್ ನಮಗೆ ಹರ್ಟ್ ಆಗುತ್ತೆ. ಸೊ ವೆರಿ ಡೇಂಜರಸ್. ಇವನ್ ನಾನು ಸ್ಟೂಡೆಂಟ್ಸಿಗೆ ಸಹ ಕೊಡ್ತೀನಿ ಅದಕ್ಕೆ. ಸೊ ನೋಡ್ಬೋದು ಎರಡು ಕಟಾನ, ಎಟ್ ಲಾಸ್ಟ್ 2 ಕಟಾನಾಸ್. ಸೊ ನೋಡುವ ಫ್ಯೂಚರಲ್ಲಿ ಒರಿಜಿನಲ್ ಕಟಾನ ಜಪಾನಿಂದ ತರಕ್ಕೆ ನನಗೆ ಸಿಕ್ಕುತ್ತಾ ಅಂತ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.